ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಮೋದಿ ಶಾರ್ ಅವರು ವಿರೋಧ ಪಕ್ಷಗಳನ್ನ ಇಲ್ಲ ಹಚ್ಚಲಿಕ್ಕೆ ಹೊರಟಿದ್ದಾರೆ. ಅದು ಈ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲ್ದಂತೆ ನೋಡಿದ್ರಿ ಹೆಚ್ಚು ಕಡಿಮೆ 29 ಸಂಸದರಲ್ಲ MP ಗಳಲ್ಲ 20 ಜನರನ್ನ ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ 18-19 ಜನ ಸೇರಿಕೊಂಡಿದ್ದಾರೆ. ಈಗ ಇನ್ನೊಂದು ಇಬ್ಬರು ಬರ್ಬೋದು, ಹೋಗ್ಬೋದು. ಅದೇ ಕಾಲಕ್ಕೆ ವಿಧಾನಸೌಧದಲ್ಲೇ 60-64 ತನಕ MLAಗಳು ಅಂದ್ರೆ ಪ್ರಾದೇಶಿಕ ಪಕ್ಷಗಳೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ನಿಂತಿಲ್ಲ ಇದು ಒಂದು ಕೆಲಸ. ಈವನ್ ಮಹಾರಾಷ್ಟ್ರದಲ್ಲೇ ಶಿವಸೇನೆಯ 9 ಜನರನ್ನು, NCP 8 ಜನರನ್ನು, ನಮ್ಮ ಶರದ್ ಪವಾರ್ ಅವ್ರದ್ದು ಅದನ್ನು ಒಳ್ಳಿಕ್ಕೆ ನೋಡ್ತಾ ಇದ್ದಾರೆ. JMM ಒಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಇಡೀ ದೇಶದ ಮೇಲೆ ಎಲ್ಲ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೇನಿದ್ರ ಉದ್ದೇಶ? ಇದ್ರ ಹಿಂದಿರುವಂಥ ಒಂದು ಏನು ನೀವು ಅಂತಿರೋದಕ್ಕೆ ತಂತ್ರ ಏನು ಅಂತ, ತಂತ್ರ ಅಂತಿರೋ ಷಡ್ಯಂತ್ರ ಅಂತಿರೋ ಗೊತ್ತಿಲ್ಲ. ಮೋದಿ ಮತ್ತು ಶಾರ್ ಅವರು ಈಗಾಗಲೇ EVM ಮೂಲಕ SIR ಮೂಲಕ ತಾವು ಗೆಲ್ಲಬೇಕು ಅನ್ನೋದನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಈಗ ಅದು ಅಲ್ಲಿ ಗದ್ದಲ ಆಗಿದ್ದು ನಾವು ನೋಡಿದ್ದೀವಿ. ಅದರ ಮೂಲಕ ಇವತ್ತು ಆಡಳಿತನೂ ನಡೆಸ್ತಾ ಇದ್ದಾರೆ. ಈ ಹೊಸ ತಂತ್ರ ಏನಿದು ಮುಂಬರುವ ಈ ಅಧಿವೇಶನದಲ್ಲಿ, ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಹೊಸ ಒಂದು, ಈಗ ನಿಮ್ಗೆ ಗೊತ್ತದ ಮಹಿಳಾ ರಿಸರ್ವೇಷನ್ ಜೊತೆಗೆ ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ, ಅದೊಂದು ಕಾನೂನು ಪಾಸ್ ಮಾಡಬೇಕು ಅಂತ ಮಾಡಿದ್ರು. ಆದರೆ ಫೇಲ್ ಆಯಿತು. ವಿರೋಧ ಪಕ್ಷ ಒಂದಾಗಿ ಅದನ್ನು ಫೇಲ್ ಮಾಡಿದ್ದು. ಅದನ್ನು ಈಗ ಮಾಡ್ಕೋಬೇಕಂತ ಕೂತಿದ್ದಾರೆ ಅಂತೇಳಿ. ಯಾಕಂದ್ರೆ